Hello everyone. Welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ ಹಾಗೆಯೇ ಎಸ್ಸೆ ರೈಟಿಂಗ್ ಅಲ್ಲಿ ಎರಡರಲ್ಲೂ ಕೂಡ ನಾವು ಮೇಜರ್ ಆಗಿ ಯೂಸ್ ಮಾಡುವಂತಹ ಕಾನ್ಸೆಪ್ಟ್ ಅನ್ನ ನೋಡ್ಕೊಳ್ಳೋಣ. ಇದು ಹೈ ವೇಟೇಜ್ ಕಾನ್ಸೆಪ್ಟ್ ಈ ಎರಡು ಪೇಪರ್ ಅಲ್ಲಿ ಅಂತಾನೆ ಹೇಳಬಹುದಾಗುತ್ತೆ. ಯಾವುದು ಆ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ UCC. ಇದನ್ನ ಕನ್ನಡದಲ್ಲಿ ನಾವು ನಾಗರಿಕ ನ್ಯಾಯ ಸಂಹಿತೆ ಎಂದು ಹೇಳ್ಬಿಟ್ಟು ಕರೀತೇವೆ. UCC ಬಗ್ಗೆ ಯಾಕೆ ಚರ್ಚೆ ಬರ್ತಾ ಇದೆ? ನಾವು ಪ್ರತಿದಿನ ನ್ಯೂಸ್ ಅನ್ನ ನೀಟಾಗಿ ಫಾಲೋ ಮಾಡ್ತಿದ್ವಿ ಅಂತ ಹೇಳಿದ್ರೆ UCC ಡಿಬೇಟ್ ಮತ್ತೆ ಚರ್ಚೆಯಲ್ಲಿರೋದನ್ನ ನಾವು ನೋಡ್ಬೋದಾಗತ್ತೆ. ಬಟ್ ಈ ಬಾರಿಯ ಚರ್ಚೆ ಪಾರ್ಲಿಮೆಂಟ್ ಅಥವಾ ಎಕ್ಸಿಕ್ಯೂಟಿವ್ಸ್ ನ ನಡುವೆ ಇರುವಂತಹದ್ದಲ್ಲ, ಅಥವಾ ಯಾವುದೇ ಸ್ಟೇಟ್ ಅಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತಗೋ ಬಂದಿದ್ದಾರೆ ಅನ್ನುವಂತಹ ಚರ್ಚೆ ಅಲ್ಲ. ಈ ಬಾರಿಯ ಚರ್ಚೆ ಬಂದ್ಬಿಟ್ಟು ಜುಡಿಷಿಯರಿ ಲೆವೆಲ್ ಅಲ್ಲಿ ನಡೀತಾ ಇರುವಂತಹ ಚರ್ಚೆ. ಸೊ ಜುಡಿಷಿಯರಿ ಲೆವೆಲ್ ಅಲ್ಲಿ ನಡೀತಾ ಇರೋದ್ರಿಂದ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಎಕ್ಸಿಕ್ಯೂಟಿವ್ಸ್ ಮತ್ತೆ ಜುಡಿಷಿಯರಿ ನಡುವೆ UCCಯ ಬಗ್ಗೆ ಕೇಳುವಂತಹ, ಅಂದ್ರೆ UCCಯ ಡಿಫರೆನ್ಸ್ ಏನು, ಜುಡಿಷಿಯರಿ ತನ್ನ ಪವರ್ ನ ಓವರ್ ರೀಚ್ ಮಾಡ್ತಾ ಇದೆಯಾ ಅನ್ನುವಂತಹ ಕ್ವಶನ್ UCCಯ ಮೇಲೆ ಮೇನ್ಸ್ ಅಲ್ಲಿ ಅರೈಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ನ ಮುಂದೆ ಒಂದು ಪಿಟಿಷನ್ ಬಂದು ನಿಲ್ಲತ್ತೆ. ಏನು ಅಂತ ಹೇಳಿದ್ರೆ ವಿಚ್ ವಾಸ್ ಆಸ್ಕಿಂಗ್ ಟು ಸ್ಟ್ರೈಕ್ ಡೌನ್ ದ ಮುಸ್ಲಿಂ ಶರಿಯತ್ ಅಪ್ಲಿಕೇಶನ್ ಆಕ್ಟ್ 1937. 1937ರಿಂದ ಶರಿಯತ್ ಆಕ್ಟ್ ಅಂತ ಹೇಳ್ಬಿಟ್ಟು ಮುಸಲ್ಮಾನರು ಫಾಲೋ ಮಾಡ್ತಿದ್ದಂತಹ ಆಕ್ಟ್ ಇದು. ಇದರ ಮೇಲೆ ಸುಪ್ರೀಂ ಕೋರ್ಟಿನ ಮುಂದೆ ಒಂದು ಪಿಟಿಷನ್ ಬಂದು ನಿಲ್ಲತ್ತೆ. ಈ ಒಂದು ಪಿಟಿಷನ್ ಇಂದ ಪರ್ಸನಲ್ ಲಾಸ್ ಆಗಿರ್ಬೋದು, ಜೆಂಡರ್ ಜಸ್ಟಿಸ್, ಸೊ ಇದೆಲ್ಲ ವರ್ಡ್ಸ್ ಗಳನ್ನ ನೀವು ಎಕ್ಸಾಮ್ ಅಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಪರ್ಸನಲ್ ಲಾ, ಜೆಂಡರ್ ಜಸ್ಟಿಸ್, ಹಾಗೆಯೇ ಕಾನ್ಸ್ಟಿಟ್ಯೂಷನಲ್ ಈಕ್ವಾಲಿಟಿ, ಈ ಮೂರು ವರ್ಡ್ ಅನ್ನ ಕೂಡ ಯೂಸ್ ಮಾಡ್ಬೇಕಾಗತ್ತೆ. ಬಿಕಾಸ್ ಶರಿಯತ್ ಅಪ್ಲಿಕೇಶನ್ ಆಕ್ಟ್ 1937 ಪಿಟಿಷನ್ ಬಂದಾಗ ಈ ಮೂರು ವರ್ಡ್ಸ್ ಗಳೇನಿದೆ, ಈ ಮೂರರ ಬಗ್ಗೆ ಚರ್ಚೆಯನ್ನ ಹುಟ್ಟಾಕಿದಂತಹ ವರ್ಡಿಕ್ಟ್ ಈಗ ಬಂದಿರೋದು. ಸೊ UPSCಗೆ ಯಾಕಿದು ಕ್ರಿಟಿಕಲ್ ಟಾಪಿಕ್ ಮೇನ್ಸ್ಗೆ ಎಸ್ಪೆಷಲಿ ಅಂತ ಹೇಳಿದ್ರೆ, ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ, ಈಗ ಅರೈಸ್ ಆಗ್ತಿರುವಂತಹ ಇಶ್ಯೂ ಬಂದ್ಬಿಟ್ಟು ಬರೀ ಪಾರ್ಲಿಮೆಂಟ್ ಅಥವಾ ಲೋಕಸಭಾ ಅಥವಾ ಯಾವುದೇ ಲೆಜಿಸ್ಲೇಚರ್ಸ್ಗೆ ರಿಲೇಟ್ ಆಗಿರುವಂತಹದ್ದಲ್ಲ. ಈಗ ಬಂದಿರುವಂತಹ ವರ್ಡಿಕ್ಟ್ ಅಥವಾ ಈಗ ಅರೈಸ್ ಆಗಿರುವಂತಹ ಟಾಪಿಕ್ ಬಂದ್ಬಿಟ್ಟು ನಮ್ಗೆ ಫಂಡಮೆಂಟಲ್ ರೈಟ್ಸ್ ಹಾಗೂ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯ ಜಿದ್ದಾಜಿದ್ದಿಯನ್ನ ಹೇಳುವಂತಹ ವರ್ಡಿಕ್ಟ್ ಆಗಿದೆ. ಫಂಡಮೆಂಟಲ್ ರೈಟ್ಸ್ ಹಾಗೂ ಡೈರೆಕ್ಟಿವ್ ಪ್ರಿನ್ಸಿಪಲ್ ನ ಬ್ಯಾಲೆನ್ಸಿಂಗ್ ನ ಇಶ್ಯೂ ಆಗಿದೆ. ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 14 ಈಕ್ವಾಲಿಟಿ ಬಗ್ಗೆ ಹೇಳುತ್ತೆ, ಹಾಗೆಯೇ ರೈಟ್ ಟು ಈಕ್ವಾಲಿಟಿ, ಹಾಗೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿರುವಂತಹ ಆರ್ಟಿಕಲ್ 25 ಬಂದ್ಬಿಟ್ಟು ಫ್ರೀಡಮ್ ಆಫ್ ರಿಲಿಜಿಯಸ್ ಬಗ್ಗೆ ಹೇಳುತ್ತೆ, ಹಾಗೆಯೇ DPSP ಅಲ್ಲಿರುವಂತಹ ಆರ್ಟಿಕಲ್ 44 ಯೂನಿಫಾರ್ಮ್ ಸಿವಿಲ್ ಕೋಡಿನ ಬಗ್ಗೆ ಹೇಳುತ್ತೆ. ಈ ಮೂರರ ಬ್ಯಾಲೆನ್ಸಿನ ಬಗ್ಗೆ ಈಗ ಚರ್ಚೆ ಹುಟ್ಟಾಕೊಂಡಿದೆ. ಹಾಗಾಗಿ ನಮ್ಗೆ ಮೇನ್ ಹೈ ಯೀಲ್ಡಿಂಗ್ ಏರಿಯಾ ಬಂದ್ಬಿಟ್ಟು ಫಂಡಮೆಂಟಲ್ ರೈಟ್ಸ್ ಹಾಗೂ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಗಿರೋದ್ರಿಂದ ಎಕ್ಸಾಮ್ ಅಲ್ಲಿ ಇದರ ಬಗ್ಗೆ ಕ್ವಶನ್ ಅರೈಸ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ನಡೀತಿರುವಂತಹ ಡಿಬೇಟ್ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ, ಯಾಕೆ ಈ ಡಿಬೇಟ್ ಬಂತು ಅಂತ ನೋಡೋದಕ್ಕಿಂತ ಮುಂಚೆ ಬೇಸಿಕ್ ನ ತಿಳಿದುಕೊಳ್ಳೋಣ. ಬೇಸಿಕ್ ಯಾಕೆ ಬೇಕು ಅಂತ ಹೇಳಿದ್ರೆ ಬೋತ್ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಹಾಗೂ ಇಂಟರ್ವ್ಯೂ ಅಲ್ಲಿ ಕೂಡ ಇದರ ಬಗ್ಗೆ ಕ್ವಶನ್ಸ್ ಅರೈಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಮ್ಗೆ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಎಕ್ಸಾಮ್ ಅಲ್ಲಿ ಕೇಳುವಂತಹ ಯಾವುದೇ ಕ್ವಶನ್ಸ್ ನ ಅಟೆಂಡ್ ಮಾಡೋದು ತುಂಬಾನೇ ಕಷ್ಟಕರವಾಗತ್ತೆ. ಹಾಗಾಗಿ ಮೊದಲಿಗೆ ಬೇಸಿಕ್ ಅನ್ನ ನೋಡ್ಬಿಟ್ಟು ನಂತರ ಈಗ ಬಂದಿರುವಂತಹ ಚರ್ಚೆಯ ಬಗ್ಗೆ ನೋಡ್ಕೊಳ್ತಾ ಹೋಗೋಣ. ಮೊದಲಿಗೆ DPSP ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾಕೆ DPSP ಇಂದ ಸ್ಟಾರ್ಟ್ ಮಾಡೋಣ? DPSP ಅಲ್ಲಿರುವಂತಹ ಆರ್ಟಿಕಲ್ 44 ತುಂಬಾನೇ ಇಂಪಾರ್ಟೆಂಟ್. ಇದನ್ನ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಾದ್ರೂ ಕೇಳಬಹುದು ಅಥವಾ ಡೈರೆಕ್ಟ್ ಆಗಿ ಕ್ವಶನ್ ಕೇಳಬಹುದಾಗತ್ತೆ. ಆರ್ಟಿಕಲ್ 44ರ ಪ್ರಕಾರ ಭಾರತದಾದ್ಯಂತ ಯೂನಿವರ್ಸಲ್ ಸಿವಿಲ್ ಕೋಡ್ ಅನ್ನ ಎಲ್ಲಾ ರಾಜ್ಯಗಳು ಕೂಡ ಇನಿಷಿಯೇಟಿವ್ ನ ತಗೊಂಡ್ಬಿಟ್ಟು ಯೂನಿವರ್ಸಲ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತರಬೇಕು ಅನ್ನೋದನ್ನ ಆರ್ಟಿಕಲ್ 44 ಹೇಳುತ್ತೆ. ಸೊ ಇದನ್ನ
ನಮ್ಮ ಕಾನ್ಸ್ಟಿಟ್ಯೂಷನ್ ನ ಪಾರ್ಟ್ 4 ಅಡಿಯಲ್ಲಿ ನಾವು ನೋಡಬಹುದಾಗತ್ತೆ. ಪಾರ್ಟ್ 4 ಆರ್ಟಿಕಲ್ 44 ಅಲ್ಲಿ ಯೂನಿವರ್ಸಲ್ ಸಿವಿಲ್ ಕೋಡಿನ ಬಗ್ಗೆ ಹೇಳುತ್ತೆ. ಸೊ ಇದು ಯಾವುದೇ ಪಾರ್ಲಿಮೆಂಟ್ ಮೇಲೆ ಇರುವಂತಹ ಅಧಿಕಾರ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಪ್ರತಿಯೊಂದು ರಾಜ್ಯಗಳು ಕೂಡ ಭಾರತದಾದ್ಯಂತ ಯೂನಿವರ್ಸಲ್ ಸಿವಿಲ್ ಕೋಡ್ ಅನ್ನ ತರಲು ಪ್ರಯತ್ನಿಸಬೇಕು ಅಂತ ಹೇಳುತ್ತೆ. ಸೊ DPSP ಅಲ್ಲಿ ಇದೆ ಅಂತ ಹೇಳಿದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಬಂದು ನಾನ್ ಜಸ್ಟಿಸಿಯಬಲ್. ಅಂದ್ರೆ ನಾನ್ ಜಸ್ಟಿಸಿಯಬಲ್ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆದ್ರೆ ನಾವು ಕೋರ್ಟಿನ ಬಳಿ ಹೋಗೋ ಹಾಗಿಲ್ಲ. ಅನ್ಲೈಕ್ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಆದ್ರೆ ಪ್ರಾಬ್ಲಮ್ ಆದ್ರೆ ಸಿಟಿಸನ್ಸ್ಗೆ ನಾವೇನ್ ಮಾಡ್ತೀವಿ, ಕೋರ್ಟ್ ಹತ್ರ ಹೋಗ್ತೀವಿ, ಜುಡಿಷಿಯರಿ ಹತ್ರ ಹೋಗ್ತೀವಿ. ಆದ್ರೆ ಇಲ್ಲಿ ಇದರ ಎನ್ಫೋರ್ಸ್ಮೆಂಟ್ಗೋಸ್ಕರ ನಾವು ಕೋರ್ಟ್ ಹತ್ರ ಹೋಗೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ನಾನ್ ಜಸ್ಟಿಸಿಯಬಲ್ ಇನ್ ನೇಚರ್. ಸೊ ಜುಡಿಷಿಯರಿಯಿಂದ ಎನ್ಫೋರ್ಸ್ಮೆಂಟ್ ನ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನ್ಯಾಯಾಲಯಗಳಿಂದ ಇದನ್ನ ಕಾನೂನುಬದ್ಧಗೊಳಿಸಬೇಕು ಅಂತ ಕೇಳೋದಕ್ಕೆ ಸಾಧ್ಯವಾಗೋದಿಲ್ಲ, ಇದನ್ನ DPSP ಅಡಿಯಲ್ಲಿ ಇಟ್ಟಿರೋದ್ರಿಂದ. ಬಟ್ ಕರೆಂಟ್ ಸ್ಪಾರ್ಕ್ ಈಗ ತಂದಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಮುಸ್ಲಿಮರ ಶರಿಯತ್ ಅಪ್ಲಿಕೇಶನ್ ಆಕ್ಟಿನ ಬಗ್ಗೆ. ಇದನ್ನ ನೋಡೋದಕ್ಕಿಂತ ಮುಂಚೆ UCC ಈಗ ಕರೆಂಟ್ ಸಿಸ್ಟಮ್ ಅಲ್ಲಿ ರಿಲಿಜಿಯಸ್ ಕಮ್ಯುನಿಟೀಸ್ ಫಾಲೋ ಮಾಡ್ತಿರುವಂತಹ, ಅಂದ್ರೆ ಹಿಂದೂಗಳಾಗಿರಬಹುದು ಅಥವಾ ಮುಸಲ್ಮಾನರಾಗಿರಬಹುದು, ತಮ್ಮದೇ ಆದಂತಹ ಲಾಗಳನ್ನ ಫಾಲೋ ಮಾಡ್ತಿವೆ. ಮುಸ್ಲಿಮ್ಸ್ ಆಕ್ಟ್ಸ್, ಹಿಂದೂಸ್ ಆಕ್ಟ್ ಇದನ್ನ ಫಾಲೋ ಮಾಡ್ತೀವಿ. ಯಾವ ಯಾವ ವಿಚಾರದಲ್ಲಿ ಇದನ್ನ ಫಾಲೋ ಮಾಡ್ತೀವಿ ಅಂತ ಹೇಳಿದ್ರೆ ಮ್ಯಾರೇಜಿನ ವಿಷಯದಲ್ಲಾಗಿರಬಹುದು, ಅಂದ್ರೆ ಮದುವೆಯ ವಿಚಾರದಲ್ಲಾಗಿರಬಹುದು, ಅಥವಾ ಡಿವೋರ್ಸ್, ಅಥವಾ ಪ್ರಾಪರ್ಟಿ ವಿಷಯಗಳಾಗಿರಬಹುದು, ಆರ್ ಅಡಾಪ್ಟೇಷನ್ ನ ವಿಷಯಗಳಾಗಿರಬಹುದು. ಈ ರೀತಿಯಾದಂತಹ ವಿಷಯಗಳಲ್ಲಿ ತಮ್ಮದೇ ಆದಂತಹ ಸ್ವಂತ ರಿಲಿಜಿಯಸ್ ಕಮ್ಯುನಿಟಿ ಲಾಗಳನ್ನ ಫಾಲೋ ಮಾಡ್ತಿವೆ. ಇದೆಲ್ಲ ಇದೆಲ್ಲ ಏನ್ ಹೇಳ್ದಲ್ಲ, ಮೆನ್ಷನ್ ಮಾಡ್ದಲ್ಲ, ಇದೆಲ್ಲ ಕಾನೂನು ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ಬೇರೆ ಬೇರೆಯದಾಗಿರುತ್ತೆ, ಸಮಾನವಾಗಿ ಇಲ್ಲ. ಅದಕ್ಕೋಸ್ಕರ ಸಮಾನ ಅಂತರವನ್ನ ತರಬೇಕು ಅಂತ ಹೇಳ್ಬಿಟ್ಟು UCC ಯನ್ನ ಜಾರಿಗೆ ತರಲಾಗ್ತದೆ. ಇದರಿಂದ ಭಾರತದ ನ್ಯಾಷನಲ್ ಇಂಟಿಗ್ರೇಷನ್ಸ್ ಆಗಿರ್ಬೋದು, ಜೆಂಡರ್ ಜಸ್ಟಿಸು, ಈಕ್ವಾಲಿಟಿ ಬಿಫೋರ್ ದ ಲಾ, ಇದೆಲ್ಲವನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಹಾಗೆಯೇ ಭಾರತದಲ್ಲಿ ರಿಲಿಜಿಯಸ್ ಅಂದ್ರೆ ಒಂದು ಸೆನ್ಸಿಟಿವ್ ಮ್ಯಾಟರ್. ರಿಲಿಜಿಯಸ್ ರೂಲ್ ನ ಬದಲು ಎಲ್ಲಾ ರಾಜ್ಯದಲ್ಲೂ ಕೂಡ ಸಮಾನವಾದಂತಹ ಲಾ ನ ತರಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಸೊ UCC ಯಾಕೆ ಅಂತ ಹೇಳಿ ಗೊತ್ತಾಯ್ತು. ಆದ್ರೆ UCC ಅನ್ನೋದು ತುಂಬಾ ವರ್ಷಗಳಿಂದ ನ್ಯೂಸ್ ಅಲ್ಲಿ ಇದೆ. ಬಟ್ ಕರೆಂಟ್ ಸಿಚುವೇಶನ್ ಯಾಕೆ ಅಂತ ಹೇಳಿದ್ರೆ ಶರಿಯತ್ ಅಪ್ಲಿಕೇಶನ್ ಆಕ್ಟ್ 1937 ಈಗ ಜಡ್ಜ್ಮೆಂಟ್ಗೆ ಅಂದ್ರೆ ಸುಪ್ರೀಂ ಕೋರ್ಟಿನ ತನಕ ಪಿಟಿಷನ್ ನ ತಗೊಂಡೋಗಿತ್ತು. ಇದರಲ್ಲಿ 3 ಜಡ್ಜ್ ಕೇಸನ್ನ ರನ್ ಮಾಡಲಾಗತ್ತೆ. ಅಂಡ್ ತುಂಬಾನೇ ಇಂಪಾರ್ಟೆಂಟ್. ವೈ? ಬಿಕಾಸ್ ಇದನ್ನ ಹೆಡ್ ಮಾಡಿದ್ದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಅಂದ್ರೆ ಸುಪ್ರೀಂ ಕೋರ್ಟಿನ ಹೆಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ಒಂದು ಬೆಂಚಿನ ಹೆಡ್ ಆಗಿರ್ತಾರೆ. ಈ ಬೆಂಚ್ ಕೊಟ್ಟಂತಹ ವರ್ಡಿಕ್ಟ್ ಏನು ಅಂತ ಹೇಳಿದ್ರೆ ಮುಸ್ಲಿಂ ಪರ್ಸನಲ್ ಲಾದಲ್ಲಿ ಡೀಪ್ ರಿಫಾರ್ಮ್ಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ವರ್ಡಿಕ್ಟ್ ಅನ್ನ ಕೊಡುತ್ತೆ, ಹೈಲೈಟ್ ಅನ್ನ ಮಾಡುತ್ತೆ. ಬಿಕಾಸ್ ಮುಸ್ಲಿಂ ಲಾದಲ್ಲೂ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ಅದನ್ನ ಡೀಪ್ ಆಗಿ ಸ್ಕ್ರೂಟಿನಿ ಮಾಡ್ಬೇಕು ಅಥವಾ ಚೇಂಜ್ ಮಾಡ್ಬೇಕು ಅಥವಾ ಅದನ್ನ ರಿಫಾರ್ಮ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ 3 ಜಡ್ಜ್ ಬೆಂಚ್ ಬಂದ್ಬಿಟ್ಟು ವರ್ಡಿಕ್ಟ್ ಅನ್ನ ಕೊಡುತ್ತೆ. ಅದಕ್ಕೋಸ್ಕರ ಈಗ UCC ನ್ಯೂಸ್ ಅಲ್ಲಿದೆ. ಈ ಒಂದು ನಿಟ್ಟಿನಲ್ಲಿ ಯಾಕೆ ಈ ವರ್ಡಿಕ್ಟ್ ಅನ್ನ ಕೊಟ್ರು? ಹಿಂದೂ ಆಕ್ಟ್ ಅಥವಾ ಮುಸ್ಲಿಂ ಆಕ್ಟ್ ಅಲ್ಲಿ ಯಾವ ರೀತಿಯ ಚೇಂಜಸ್ ಬೇಕಾಗಬಹುದು, UCC ಇಂದ ಏನು ಉಪಯೋಗ, UCC ಯನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಚಾಲೆಂಜಸ್ ಏನೇನು, ವೇ ಫಾರ್ವರ್ಡ್ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. UCC ಯನ್ನ ಜಾರಿಗೆ ತರಬೇಕಾ ಅಂತ ಹೇಳಿದ್ರೆ ತರಬೇಕು, ಆದ್ರೆ ಅದಕ್ಕೂ ಕೂಡ ಕ್ರಿಟಿಕ್ಸ್ ಇದೆ. ಏನು ಅಂತ ಹೇಳಿದ್ರೆ UCC ಯನ್ನ ನಾವು ಜಾರಿಗೆ ತರೋದ್ರಿಂದ UCC ಯಲ್ಲಿ ನಮ್ಮ ಭಾರತ ಬಂದ್ಬಿಟ್ಟು ಡೈವರ್ಸಿಟಿಯನ್ನ ಹೊಂದಿರುವಂತಹ ದೇಶ. ಅಂದ್ರೆ ರಿಲಿಜಿಯಸ್ಲಿ ಅಂಡ್ ಆಲ್ಸೋ ರೀಜನಲಿ ಎರಡರಲ್ಲೂ ಕೂಡ ಡೈವರ್ಸಿಟಿ ಅನ್ನ ಹೊಂದಿರುವಂತಹ ದೇಶ ಆಗಿದೆ ಭಾರತ. ರೀಜನಲ್ಲಿ ಆಗಿರಬಹುದು, ಈವನ್ ಕಲ್ಚರಲಿ ಕೂಡ ಭಾರತ ಡೈವರ್ಸಿಟಿಯನ್ನ ಹೊಂದಿರುವಂತಹ ದೇಶ. ಇದಕ್ಕೆ UCC ಯ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಕೂಡ ತಮ್ಮ ರಾಜ್ಯಗಳಿಗೆ ಅಥವಾ ತಮ್ಮ
ರಿಲಿಜಿಯಸ್ ಪರ್ಸ್ಪೆಕ್ಟಿವ್ ಗೆ ಬಿಟ್ಟಿರೋದು ಅನ್ನೋದು ಕೆಲವೊಂದು ಕ್ರಿಟಿಕ್ಸ್ ಆಗಿದೆ. ಈವನ್ ಯುಸಿಸಿ ಕಾನ್ಸ್ಟಿಟ್ಯೂಷನ್ ನ ಸೆನ್ಸಿಟಿವ್ ಇಶ್ಯೂ ಆಗಿರುವಂತಹ ಯಾವ್ದ್ಯಾವ್ದು ಸೆನ್ಸಿಟಿವ್ ಇಶ್ಯೂ? ರಿಲಿಜಿಯಸ್ ರಿಫಾರ್ಮ್ ಬಿಕಾಸ್ ರಿಲಿಜಿಯಸ್ ಮ್ಯಾಟರ್ ಹೋದ್ರೆ ದಟ್ ವಿಲ್ ಬಿ ಲೈಕ್ ಅ ಸೆನ್ಸಿಟಿವ್ ಮ್ಯಾಟರ್. ಈವನ್ ಮೈನಾರಿಟಿ ರೈಟ್ಸ್ ಗಳನ್ನ ಕೂಡ ಯುಸಿಸಿ ಟಚ್ ಮಾಡುತ್ತೆ. ಮೈನಾರಿಟಿ ರೈಟ್ಸ್ ಆಗಿರಬಹುದು ಅಥವಾ ರಿಲಿಜಿಯಸ್ ಫ್ರೀಡಮ್ ಆಗಿರಬಹುದು, ಎರಡು ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿರುವಂತಹ ಸೆನ್ಸಿಟಿವ್ ಮ್ಯಾಟರ್ಸ್ ಆಗಿದೆ. ಮೇನ್ಸ್ ಅಲ್ಲಿ ನಾವು ಹೆಚ್ಚಾಗಿ ಅನಾಲಿಟಿಕಲ್ ಪೋರ್ಷನ್ಸ್ ನ ಕೇಳೋದ್ರಿಂದ ಕ್ವಶನ್ಸ್ ಅನಾಲಿಟಿಕಲ್ ಪೋರ್ಷನ್ಸ್ ಇಂದ ಬರುತ್ತೆ. ಹಾಗಾಗಿ ಮೇನ್ಸ್ ಅಲ್ಲಿ ಇದರ ಮೇಲೆ ಕ್ವಶನ್ಸ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈಗ ಬಂದಿರುವಂತಹ 3 ಜಡ್ಜ್ ವರ್ಡಿಕ್ಟ್ ಜುಡಿಷಿಯಲ್ ಪುಷ್ ವರ್ಸಸ್ ಲೆಜಿಸ್ಲೇಟಿವ್ ಡೊಮೈನ್ ಬಗ್ಗೆ ಪ್ರಶ್ನೆ ಮಾಡ್ತಿದೆ. ಜುಡಿಷಿಯಲ್ ಪುಷ್ ಹಾಗೆ ಲೆಜಿಸ್ಲೇಟಿವ್ ಡೊಮೈನ್ ನ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಿದೆ. ಸುಪ್ರೀಂ ಕೋರ್ಟ್ಗೆ ಯುಸಿಸಿಯನ್ನ ಡಿಕ್ಟೇಟ್ ಮಾಡುವಂತಹ ರೈಟ್ಸ್ ಇದೆಯಾ? ಇದರಿಂದ ಕ್ರಿಟಿಕ್ಸ್ ಗಳ ಪ್ರಕಾರ ವರ್ಡಿಕ್ಟ್ ಜುಡಿಷಿಯಲ್ ಓವರ್ ರಿಚ್ ನ ಮಾಡ್ತಿದೆ, ಜುಡಿಷಿಯರಿ ತನ್ನ ಬೌಂಡರಿಯನ್ನ ಕ್ರಾಸ್ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಬಟ್ ಯುಸಿಸಿ ಕಾನ್ಸ್ಟಿಟ್ಯೂಷನ್ ನ ಸೆನ್ಸಿಟಿವ್ ಮ್ಯಾಟರ್ ನ ಟಚ್ ಮಾಡ್ತಿರೋದ್ರಿಂದ ಸುಪ್ರೀಂ ಕೋರ್ಟ್ ತನಗೆ ಆ ರೈಟ್ಸ್ ಇದೆ ಅಂತ ಹೇಳಿ ಹೇಳ್ತಿದೆ. ಕ್ರಿಟಿಕ್ಸ್ ಪ್ರಕಾರ ಯುಸಿಸಿ ನಾಟ್ ಅ ಡೊಮೈನ್ ಆಫ್ ದ ಜುಡಿಷಿಯರಿ, ಇಟ್ ಇಸ್ ಅ ಡೊಮೈನ್ ಆಫ್ ದ ಪಾರ್ಲಿಮೆಂಟ್ ಅಂಡ್ ಆಲ್ಸೋ ಎಕ್ಸಿಕ್ಯೂಟಿವ್ಸ್ ಆರ್ ದ ಲೆಜಿಸ್ಲೇಟರ್ ಅಂತ ಹೇಳ್ಬಿಟ್ಟು ಕ್ರಿಟಿಕ್ಸ್ ಗಳು ಇದನ್ನ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಇಟ್ಸ್ ಕಮ್ಸ್ ಅಂಡರ್ ದ ಎಲೆಕ್ಟೆಡ್ ಲೆಜಿಸ್ಲೇಚರ್ಸ್, ನಾಟ್ ಅಂಡರ್ ದ ನಾನ್ ಎಲೆಕ್ಟೆಡ್ ಜುಡಿಷಿಯರಿ ಮೆಂಬರ್ಸ್ ಅಂತ ಹೇಳ್ಬಿಟ್ಟು ಕ್ರಿಟಿಕ್ಸ್ ಗಳ ವಾದ ಆಗಿದೆ. ಸೊ ಈಗ ಏನು ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಡೌನ್ ಮಾಡಿದೆ ಅಲ್ವಾ, ಅಂದ್ರೆ ಯುಸಿಸಿಯನ್ನ ಜಾರಿಗೆ ತರಬೇಕು ಅನ್ನೋದನ್ನ ಬ್ಯಾಕ್ ಡೋರ್ ಎಂಟ್ರಿಯಿಂದ ಸುಪ್ರೀಂ ಕೋರ್ಟ್ ಅಥವಾ ಜುಡಿಷಿಯರಿ ಎಕ್ಸಿಕ್ಯೂಟಿವ್ಸ್ ಗೆ ಅದನ್ನ ಮೆನ್ಷನ್ ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇದರ ಅರ್ಥ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನ ಮೂಲಕ ಹೇಳಿದ್ದಾರೆ. ಸೊ ಯೂನಿಫಾರ್ಮ್ ಲಾ, ಈ ಯೂನಿಫಾರ್ಮ್ ಲಾನ ನಾವು ಹಿಂದೂಗಳಲ್ಲೂ ನೋಡ್ಕೊಳ್ಳೋಣ, ಹಾಗೆಯೇ ಮುಸ್ಲಿಂ ಲಾದಲ್ಲೂ ಕೂಡ ನೋಡ್ಕೊಳ್ಳೋಣ. ಮೊದಲಿಗೆ ಹಿಂದೂ ಸಕ್ಸೆಷನ್ ಆಕ್ಟ್. ಹಿಂದೂ ಸಕ್ಸೆಷನ್ ಆಕ್ಟ್ 1925 ಜೊತೆಗೆ ಇಂಡಿಯನ್ ಸಕ್ಸೆಷನ್ ಆಕ್ಟ್. ಇಂಡಿಯನ್ ಸಕ್ಸೆಷನ್ ಉತ್ತರಾಖಂಡಲ್ಲಿ ಜಾರಿಗೆ ತಂದಂತಹ ಯೂನಿಫಾರ್ಮ್ ಸಿವಿಲ್ ಕೋಡ್ 2024. ಇದರಲ್ಲಿ ಎಲ್ಲದರಲ್ಲೂ ಕಾಮನ್ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಕಂಪ್ಲೀಟ್ ಆಸ್ತಿಯನ್ನ ಅಂದ್ರೆ 100% ತನ್ನ ಆಸ್ತಿಯನ್ನ ಅವರಿಗೆ ಯಾರಿಗ್ ಬೇಕು ಅವರಿಗೆ ಟ್ರಾನ್ಸ್ಫರ್ ಮಾಡುವಂತಹ ಹಕ್ಕು ಇದೆ ಅಂತ ಹೇಳ್ಬಿಟ್ಟು ಈ ಲಾಸ್ ಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ತಂದೆ ತನ್ನ ವಿಲ್ಲನ ಬರೆಯುವಾಗ ತನ್ನ ಮಗನಿಗೆ ಟ್ರಾನ್ಸ್ಫರ್ ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು 100% ಆಸ್ತಿಯನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಇದು ಲೀಗಲಿ 100% ಫ್ರೀಡಮ್ ಅನ್ನ ಕಲ್ಪಿಸಿಕೊಡ್ತಾ ಇದೆ. ಪ್ರಾಪರ್ಟಿ ಟ್ರಾನ್ಸ್ಫರ್ ಅಲ್ಲಿ ಹೆಂಡತಿ ಆಗಿರಬಹುದು ಅಥವಾ ಹೆಣ್ಣು ಮಕ್ಕಳಿಗೆ ಆಗಿರಬಹುದು ಯಾವುದೇ ರೀತಿಯಾದಂತಹ ನ್ಯಾಯ ಇಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ಬೋದಾಗತ್ತೆ. ಅದೇ ನಮ್ಗೆ ಮುಸ್ಲಿಂ ಪರ್ಸನಲ್ ಲಾ ಇದೆ. ಮುಸ್ಲಿಂ ಪರ್ಸನಲ್ ಲಾ. ಸೊ ಈ ಮುಸ್ಲಿಂ ಪರ್ಸನಲ್ ಲಾ ಬಗ್ಗೆ ನಾವು ನೋಡ್ಕೊಂಡ್ರೆ ಮುಸ್ಲಿಂ ಪರ್ಸನಲ್ ಲಾ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ. ಏನ್ ರಿಸ್ಟ್ರಿಕ್ಷನ್ ಅಂತ ಹೇಳಿದ್ರೆ ಶಾರಿಯತ್ ಆಕ್ಟ್ 1937 ಪ್ರಕಾರ, ಈ ಒಂದು ಆಕ್ಟಿನ ಪ್ರಕಾರ ಮೋರ್ ದನ್ 1/3 ಆಫ್ ದ ಪ್ರಾಪರ್ಟಿಗಿಂತ ಹೆಚ್ಚಿಗೆ ಯಾರಿಗೂ ಕೂಡ ಹಂಚಿಕೆಯನ್ನ ಮಾಡೋ ಹಾಗಿಲ್ಲ. ಅದೇ ರಿಮೈನಿಂಗ್ 2/3 ಆಫ್ ದ ಪ್ರಾಪರ್ಟಿ ಇದೆಯಲ್ಲ, ಇದು ಹೆಂಡತಿ ಹಾಗೂ ಹೆಣ್ಣು ಮಕ್ಕಳಿಗೆ ಸೇರತ್ತೆ. ಹೆಣ್ಣು ಮಕ್ಕಳು ಹಾಗೆ ಉಳಿದಂತಹ ತಮ್ಮ ಮಕ್ಕಳಿಗೆ ಭಾಗವಾಗಿ ಹಂಚಿಕೆ ಆಗತ್ತೆ. ಯಾವ್ದ್ರ ಪ್ರಕಾರ? ಶರಿಯತ್ನ ಆಕ್ಟಿನ ಪ್ರಕಾರ. ಅಂದ್ರೆ ಕಾನೂನುಬದ್ಧವಾಗಿ ಯಾರು ಉತ್ತರಾಧಿಕಾರಿಗಳಾಗಿರ್ತಾರೆ ಅವರಿಗೆ ಹಂಚಿಕೆ ಆಗತ್ತೆ. ಇದರಲ್ಲಿ ಮಹಿಳೆಯರು ಕೂಡ ಸೇರಿದ್ದಾರೆ. ಹಾಗೂ ಇನ್ನ ಈ 1/3 ಪ್ರಾಪರ್ಟಿ ಇರುತ್ತಲ್ಲ, ಈ 1/3 ಪ್ರಾಪರ್ಟಿಯನ್ನ ಪ್ರಾಪರ್ಟಿ ಓನರ್ ಅಂದ್ರೆ ತಂದೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನ ಮಿಕ್ಕಂತಹ ಮಕ್ಕಳ ಹತ್ರ ಡಿಸಿಷನ್ ನ ತಗೊಂಡ್ಬಿಟ್ಟು ಅವರ ಒಪಿನಿಯನ್ ಕೂಡ ತಗೊಂಡ್ಬಿಟ್ಟು ಯಾರು ಅವರಿಗೆ ಸೂಚಿಸ್ತಾರೆ ಅವರಿಗೆ ಅದನ್ನ ಟ್ರಾನ್ಸ್ಫರ್ ನ ಮಾಡ್ಲಾಗತ್ತೆ. ಸೊ ಇಲ್ಲಿ ಮಹಿಳೆಯರಿಗೆ ಹಾಗೆ ಪುರುಷರಿಗೆ ಇಬ್ಬರಿಗೂ ಕೂಡ ಸಮಾನ ಹಕ್ಕನ್ನ
ಕೊಡ್ಲಾಗಿದೆ ಅಂತ ಹೇಳಿ ಹೇಳಬಹುದು. ಸೊ ಇದು ಲೀಗಲ್ ಅಯರ್ ಯಾರು ಇರ್ತಾರೆ ಅವ್ರಿಗೆ ಕೊಡ್ಲಾಗತ್ತೆ ಅಂಡ್ ಇದು ಲೀಗಲಿ ತಮ್ಮ ಪ್ರಾಪರ್ಟಿಯನ್ನ ಟ್ರಾನ್ಸ್ಫರ್ ಮಾಡ್ತಿರೋದು. ಬಟ್ ಹಿಂದೂ ಸಕ್ಸೆಷನ್ ಆಕ್ಟ್, ಇಂಡಿಯನ್ ಸಕ್ಸೆಷನ್ ಆಕ್ಟ್ ಹಾಗೂ ಯುಸಿಸಿ, ಉತ್ತರಾಖಂಡ್ ಅಲ್ಲಿ ಮಾಡಿದಂತಹ ಯುಸಿಸಿ ಈ ಹಿಂದೂ ಸಕ್ಸೆಷನ್ ಆಕ್ಟ್ ಅನ್ನ ಕಾಪಿ ಮಾಡಿದೆ ಅನ್ನೋದು ಈಗಿನ ವಾದ ಆಗಿದೆ. ಸೊ ಇದರಿಂದ ಯುಸಿಸಿ ಜೆಂಡರ್ ಜಸ್ಟಿಸ್ ಅನ್ನ ಕೊಡೋದಿಲ್ಲ ಅನ್ನೋದು ಇದರಿಂದ ತಿಳಿತಾ ಇದೆ. ಮುಸ್ಲಿಂ ಪರ್ಸನಲ್ ಲಾದ ಪ್ರೋಗ್ರೆಸಿವ್ ಆಸ್ಪೆಕ್ಟ್ ಗಳನ್ನ ನಾವು ನೋಡ್ಕೊಳ್ತಾ ಬಂದ್ರೆ, ಬಿಕಾಸ್ ಮೇಜರ್ಲಿ ಮುಸ್ಲಿಂ ಪರ್ಸನಲ್ ಲಾಸ್ ಅಂತ ಹೇಳಿದ್ರೆ ನಮ್ಗೆ ಅದ್ರಲ್ಲಿ ತಪ್ಪುಗಳೇ ಇದೆ. ಅಂದ್ರೆ ಚರಿತ್ರೆಯಿಂದ ನಡ್ಕೊಂಡ್ ಬಂದಿರೋದು, ಯಾರಿಗೂ ಕೂಡ ರೆಪ್ರೆಸೆಂಟೇಷನ್ ಕೊಡಲ್ಲ ಅನ್ನೋದನ್ನ ಕೇಳಿರ್ತೀವಿ. ಆದ್ರೆ UPSC ಯಲ್ಲಿ ಈಗ ಬಂದಿರುವಂತಹ ವಾದ ಇರೋದ್ರಿಂದ UPSC ಯಲ್ಲಿ ನಮ್ಗೆ ಮುಸ್ಲಿಂ ಪರ್ಸನಲ್ ಲಾದ ಪರ್ಸನಲ್ ಆಸ್ಪೆಕ್ಟ್ ಗಳನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾನೇ ಹೆಲ್ಪ್ ಆಗತ್ತೆ. ಸೊ ನಾನು ಆಗ್ಲೇನೆ ಹೇಳ್ದೆ, ಸಾಮಾನ್ಯವಾಗಿ ಮುಸ್ಲಿಂ ಪರ್ಸನಲ್ ಲಾನ ತುಂಬಾ ಪುರಾತನದ್ದು ಅಂತ ಹೇಳಿ ಭಾವಿಸ್ಲಾಗತ್ತೆ. ಅಂದ್ರೆ ಬಟ್ ಇದೇನಾಗ್ತದೆ ಅಂತ ಹೇಳಿದ್ರೆ ಐಲಿ ಪ್ರೋಗ್ರೆಸಿವ್ ಎಲಿಮೆಂಟ್ಸ್ ಗಳನ್ನ ಒಳಗೊಂಡಿದೆ, ವಿಚ್ ಕಿನ್ ರಿಲೇಟ್ ಟು ಮಾಡರ್ನ್ ಫೆಮಿನಿಸ್ಟ್ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲವೊಂದು ಲಾಸ್ ಗಳನ್ನ ನೋಡ್ಕೊಳ್ಳೋಣ. ಮೊದಲನೇದಾಗಿ ಮ್ಯಾರೇಜ್ ರಿಲೇಟೆಡ್, ಮ್ಯಾರೇಜ್ ಆಸ್ ಅ ಸಿವಿಲ್ ಕಾಂಟ್ರಾಕ್ಟ್. ಮ್ಯಾರೇಜ್ ರಿಲೇಟೆಡ್ ಟು ಈ ಮುಸ್ಲಿಮ್ಸ್ ನ ಅಂಡರ್ ಅಲ್ಲಿ ನಾವು ನೋಡ್ಕೊಂಡ್ರೆ, ಮುಸ್ಲಿಂ ಲಾ ನ ಅಂಡರ್ ಅಲ್ಲಿ ನಾವು ನೋಡ್ಕೊಂಡ್ರೆ ಬೇರೆ ಮದುವೆಯ ಸಂಪ್ರದಾಯಗಳಿಗಿಂತ ಭಿನ್ನವಾದ ದೃಷ್ಟಿಕೋನವನ್ನ ಈ ಒಂದು ಮುಸ್ಲಿಂ ಪರ್ಸನಲ್ ಲಾ ಹೊಂದಿದೆ. ಮುಸ್ಲಿಂ ಪರ್ಸನಲ್ ಲಾ ಪ್ರಕಾರ ಹುಡುಗಿಯ ಸಂಪೂರ್ಣ ಒಪ್ಪಿಗೆಯ ಅಗತ್ಯವಿದ್ರೆ ಮಾತ್ರ ಮದುವೆಯನ್ನ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಅವರು ಮದುವೆಯನ್ನ ಮಾಡೋದಿಲ್ಲ. ಎರಡನೇದಾಗಿ ಕಸ್ಟಮೈಸಬಲ್ ನಿಖಾನ. ಸೊ ಏನು ಕಸ್ಟಮೈಸಬಲ್ ನಿಖಾನ ಅಂತ ಹೇಳಿದ್ರೆ, ಬ್ರೈಡ್ಗೆ ಅಂದ್ರೆ ವಧು ಇರ್ತಾರಲ್ಲ ಅವಳ ಮದುವೆಗೆ ಅವಳ ರಕ್ಷಣೆ ನೀಡುವಂತಹ ಸ್ಪೆಸಿಫಿಕ್ ಕಂಡೀಷನ್ ಗಳನ್ನ ಸೇರಿಸಬಹುದು. ಅಂದ್ರೆ ತನ್ನ ಮದುವೆಯ ಆದ ನಂತರ ಈ ರೀತಿಯಾದಂತಹ ಕಂಡೀಷನ್ಸ್ ನನಗ್ ಬೇಕು, ಇದರಿಂದ ನನಗೆ ಪ್ರೊಟೆಕ್ಷನ್ ಸಿಗತ್ತೆ ಅಂತ ಹೇಳ್ಬಿಟ್ಟು ತನ್ನ ರೂಲ್ಸ್ ಗಳನ್ನ ಫಾರ್ಮ್ ಮಾಡುವಂತಹ ಹಕ್ಕನ್ನ ಆ ವಧು ಹೊಂದಿರ್ತಾಳೆ. ಮೂರನೇದಾಗಿ ಫಿನಾನ್ಷಿಯಲ್ ಸೆಕ್ಯೂರಿಟಿ. ವೈ ಫಿನಾನ್ಷಿಯಲ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ, ಈಗ ವರದಕ್ಷಿಣೆಯನ್ನ ಕೊಡ್ತಾರಲ್ಲ, ಮುಸ್ಲಿಂ ಅಲ್ಲಿ ಮೇಹಾರ್ ಅಂತ ಹೇಳಿದ್ರೆ ವರದಕ್ಷಿಣೆ ಅಂತ ಹೇಳಿ ಅರ್ಥ. ಸೊ ವರದಕ್ಷಿಣೆಯನ್ನ ಕೊಟ್ರೆ ಅದರ ಕಂಪ್ಲೀಟ್ ರೈಟ್ಸ್ ವಧುವಿಗೆ ಇರುತ್ತೆ, ವಧುವಿಗೆ ಮಾತ್ರ ಇರುತ್ತೆ, ಬೇರೆ ಯಾರಿಗೂ ಕೂಡ ಇರೋದಿಲ್ಲ. ನಾಲ್ಕನೆಯದಾಗಿ ಡಿವೋರ್ಸ್ ರೈಟ್. ಮುಸ್ಲಿಂ ಮ್ಯಾರೇಜ್ ಆಕ್ಟ್ 1939 ನ ಪ್ರಕಾರ ಮುಸ್ಲಿಂ ಮಹಿಳೆಯರಿಗೆ ಕುಲ ಅಂತ ಹೇಳಿದ್ರೆ ಕುಲ ಅಂತ ಹೇಳಿದ್ರೆ ಡೈವೋರ್ಸ್ ಅಂತ ಹೇಳಿ ಅರ್ಥ. ಬರೀ ಡೈವೋರ್ಸ್ ಅಲ್ಲ, ಇದು ನೋ ಫಾಲ್ಟ್ ಡೈವರ್ಸ್ ಅಂತ ಹೇಳಿ ಅರ್ಥ. ಏನಾದ್ರೂ ಕ್ರುಯಾಲಿಟಿ ಆದ್ರೆ, ಅವಳ ಮದುವೆಯ ನಂತರ ಕ್ರುಯಾಲಿಟಿ ಏನಾದ್ರೂ ನಡೆದ್ರೆ ಆ ಕ್ರುಯಾಲಿಟಿ ಬೇಸಿಸ್ ಮೇಲೆ ಡಿವೋರ್ಸ್ ನ ತಗೊಳ್ಬಹುದಾದಂತಹ ಎಲ್ಲಾ ರೈಟ್ಸ್ ಈ ವುಮೆನ್ ಗೆ ಇದೆ ಅಂತ ಹೇಳ್ಬಿಟ್ಟು ನೋಡಬಹುದಾಗತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಆರ್ಟಿಕಲ್ 14 ದಟ್ ಈಸ್ ಈಕ್ವಾಲಿಟಿ, ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇದೆಲ್ಲ, ಈ ಈಕ್ವಾಲಿಟಿಗೆ ಯಾಕೆ ಥ್ರೆಟ್ ಆಗ್ತಾ ಇದೆ, ಯಾಕೆ ಇಲ್ಲಿ ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ? ಶರಿಯತ್ ಆಕ್ಟ್ 1937 ಇದರ ಪ್ರಕಾರ ಲ್ಯಾಂಡ್ ಅಥವಾ ಪ್ರಾಪರ್ಟಿ ಡಿವೈಡ್ ಮಾಡುವಾಗ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಇಲ್ಲಿ ಇಗ್ನೋರ್ ಮಾಡಿದ್ದಾರೆ, ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಇಲ್ಲಿ ಕನ್ಸಿಡರ್ ನ ಮಾಡಿಲ್ಲ. ಸೊ ಹಾಗಾಗಿ ಆರ್ಟಿಕಲ್ 14 ಫಂಡಮೆಂಟಲ್ ರೈಟ್ಸ್ ಆದಂತಹ ಆರ್ಟಿಕಲ್ 14 ಇಲ್ಲಿ ನಾವು ಬ್ರಿಡ್ಜ್ ಮಾಡ್ತಿದ್ವಿ ಅಂತ ಹೇಳಿ ಮೆನ್ಷನ್ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್, ಉತ್ತರ ಪ್ರದೇಶ್ ರೆವಿನ್ಯೂ ಕೋಡ್ ಇನ್ಹೆರೆನ್ಸ್ ರೈಟ್ ನ ಪ್ರಕಾರ ಅನ್ಮ್ಯಾರಿಡ್ ಡಾಟರ್ಸ್ ಗೆ ಇಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಕೊಡ್ಲಾಗುತ್ತೆ, ಮ್ಯಾರಿಡ್ ಡಾಟರ್ ನ ಇದರಿಂದ ಹೊರಗಿಟ್ಟಿದ್ದಾರೆ. ಸೊ ಇದು ಕೂಡ ಆರ್ಟಿಕಲ್ 14 ನ ರೈಟ್ ಟು ಈಕ್ವಾಲಿಟಿಯನ್ನ ವೈಲೇಟ್ ಮಾಡ್ತಿದೆ. ಸೊ ವಿಮೆನ್ ಗೆ ಕೃಷಿ ಸಂಪತ್ತಿನ ಸರಿಯಾದ ಪಾಲನ್ನ ನಿರಾಕರಿಸಲಾಗಿದೆ. ಸೊ ವಿಮೆನ್ ಗೆ ಕೃಷಿ ಸಂಪತ್ತಿನ ಸರಿಯಾದ ಪಾಲನ್ನ ಇಲ್ಲಿ ನಿರಾಕರಿಸಲಾಗಿದೆ. ನಾವು ಇಫ್ ಪರ್ಸನಲ್ ಲಾ ಡಿಸ್ಕ್ರಿಮಿನೇಟ್ ಮಾಡ್ತಿದೆ ಅಂತ ಹೇಳಿದ್ರೆ, ಕ್ಯಾನ್ ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಡೌನ್ ಇಟ್? ಸೊ ಇಟ್ ಡಿಪೆಂಡ್ಸ್ ಆನ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಡಾಕ್ಟ್ರೈನ್. ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಡಾಕ್ಟ್ರೈನ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಶಾಯರಾ ಬಾನು ಕೇಸ್ 2017ರಲ್ಲಿ ಆದಂತಹ ಕೇಸನ್ನ ನೋಡಿದ್ರೆ, ಸುಪ್ರೀಂ ಕೋರ್ಟ್ ಇನ್ಸ್ಟಾಂಟ್ ತ್ರಿಬಲ್ ತಲಾಕ್ ಅನ್ನ ಸ್ಟ್ರೈಕ್ ಡೌನ್ ಮಾಡುತ್ತೆ. ಇನ್ಸ್ಟಾಂಟ್ ಟ್ರಿಪಲ್ ತಲಾಕ್ ಅನ್ನ ಯಾಕೆ ಸ್ಟ್ರೈಕ್ ಡೌನ್ ಮಾಡುತ್ತೆ ಅಂತ ಹೇಳಿದ್ರೆ, ಬೇಸ್ಡ್ ಆನ್ ದ ರಿಲಿಜಿಯಸ್ ಪ್ರಾಕ್ಟೀಸ್ ಪ್ರಕಾರ. ಈವನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಇಸ್ಲಾಂ ಮತ್ತೆ ಕುರಾನಿಕ್ ಬೇಸ್ ಅನ್ನ ಇಟ್ಕೊಂಡ್ಬಿಟ್ಟು ಇಲ್ಲಿ ತ್ರಿಪಲ್ ತಲಾಕ್ ಅನ್ನ ತೆಗಿಲಾಗತ್ತೆ. ಕರೆಕ್ಟ್ ಅಲ್ವಾ? ಸೊ ಇದನ್ನ ನಾವು ಎಕ್ಸಾಂಪಲ್ ಆಗಿ ಕನ್ಸಿಡರ್ ನ ಮಾಡಬಹುದಾಗತ್ತೆ. ಇದ್ರ ಬೇಸಿಸ್ ಮೇಲೆ
ಸುಪ್ರೀಂ ಕೋರ್ಟ್ ತನ್ನ ವರ್ಡಿಕ್ಟ್ ಅನ್ನ ಕೊಟ್ಟಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅಂತ ಹೇಳ್ಬೋದಾಗತ್ತೆ. ಇನ್ನು ಯುಸಿಸಿ ಅನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಹೇಳಿದ್ರೆ ಚಾಲೆಂಜಸ್ ಏನೇನ ಫೇಸ್ ಮಾಡಬಹುದು. ಮೊದಲನೇದಾಗಿ ಒನ್ ಸೈಜ್ ಫಿಟ್ಸ್ ಆಲ್ ಇಸ್ ನಾಟ್ ಪಾಸಿಬಲ್. ಇಂಡಿಯಾ ಇಷ್ಟು ಡೈವರ್ಸ್ ಆಗಿರೋದ್ರಿಂದ ಒಂದು ಲಾ ಎಲ್ಲಾ ರಿಲಿಜಿಯಸ್ಗೆ ಎಲ್ಲಾ ವ್ಯಕ್ತಿಗಳಿಗೆ ಫಿಟ್ ಆಗೋ ತರ ನಾವು ತರಲಿಕ್ಕೆ ಆಗೋದಿಲ್ಲ. ಯೂನಿಫಾರ್ಮಿಟಿ ಮೈಟ್ ಎರೇಸ್ ಕಮ್ಯುನಿಟಿ ಸ್ಪೆಸಿಫಿಕ್ ಸೇಫ್ ಗಾರ್ಡ್. ಅಂಡ್ ಆಲ್ಸೋ ಎರಡನೇದಾಗಿ ಫೆಡರಲ್ ಸೆನ್ಸಿಟಿವಿಟಿ ಅಥವಾ ಫೆಡರಲ್ ಕಾಂಪ್ಲೆಕ್ಸಿಟಿ. ಪರ್ಸನಲ್ ಲಾ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಬೋತ್ ಕ್ಯಾನ್ ಲೆಜಿಸ್ಲೇಟ್ ದಿಸ್, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಫೆಡರಲ್ ಕಾಂಪ್ಲೆಕ್ಸಿಟಿ ಅಥವಾ ಕಾಂಪಿಟೇಷನ್ ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ದಿಸ್ ಕ್ಯಾನ್ ಲೀಡ್ ಟು ಫ್ರಾಗ್ಮೆಂಟೆಡ್ ಯುಸಿಸಿ. ಮೂರನೇದಾಗಿ ಸೋಷಿಯಲ್ ಹಾರ್ಮೋನಿ ಅಥವಾ ರಿಗೋರಸ್ ಔಟ್ಕಮ್ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ. ಇದೆಲ್ಲಾ ಕಾರಣಗಳಿಂದ ಯುಸಿಸಿಯ ಇಂಪ್ಲಿಮೆಂಟೇಷನ್ ಚಾಲೆಂಜ್ ಆಗಿದೆ. ಸೊ ವಾಟ್ ಕ್ಯಾನ್ ಬಿ ಡನ್? ವೇ ಫಾರ್ವರ್ಡ್ ಅಲ್ಲಿ ಬರಿಬೇಕಲ್ವಾ ಚಾಲೆಂಜಸ್ ಅಥವಾ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಪುಟ್ ಅ ಸೊಲ್ಯೂಷನ್ ಫಾರ್ ಇಟ್. ಮೊದಲನೇದಾಗಿ ರಿಫಾರ್ಮೇಶನ್ ಇನ್ ದ ಯುಸಿಸಿ ಬ್ಲಾಂಕೆಟ್ ಅಲ್ಲಿ ರಿಫಾರ್ಮೇಶನ್ ನ ತರಬೇಕಾಗತ್ತೆ. ಎರಡನೇದಾಗಿ ಫೋಕಸ್ ಆನ್ ಸಬ್ಸ್ಟಾನ್ಸಿವ್ ಜಸ್ಟಿಸ್, ಜೆಂಡರ್ ಜಸ್ಟಿಸ್ ಇರಬೇಕು, ಜೊತೆಗೆ ಯೂನಿಫಾರ್ಮಿಟಿ ಕೂಡ ಇರಬೇಕಾಗತ್ತೆ. ಬಟ್ ಇದರಲ್ಲಿ ಡೈಲ್ಯೂಟ್ ನ ಆಗ್ಬಾರ್ದು, ಅಂದ್ರೆ ಮೈನಾರಿಟಿ ಪ್ರೊಟೆಕ್ಷನ್ ಅಥವಾ ರಿಲಿಜಿಯಸ್ ಸೆನ್ಸಿಟಿವಿಟಿ ಡೈಲ್ಯೂಟ್ ನ ಆಗ್ಬಾರ್ದು. ಮೂರನೇದಾಗಿ ಬೆಸ್ಟ್ ಪ್ರಾಕ್ಟೀಸಸ್ ಗಳನ್ನ ಅಡಾಪ್ಟ್ ಮಾಡ್ಕೊಬೇಕು. ಎಲ್ಲಾ ಪರ್ಸನಲ್ ಲಾಸ್ ಗಳನ್ನ ತಗೊಂಡ್ಬಿಟ್ಟು ಅನಾಲಿಸಿಸ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಗಳನ್ನ ತಗೊಳ್ಬೇಕಾಗತ್ತೆ. ನಾಲ್ಕನೇದಾಗಿ ಸ್ಟ್ರಕ್ಚರಲ್ ಗ್ಯಾಪ್. ಈಕ್ವಲ್ ರೈಟ್ಸ್ ವಿಮೆನ್ ಅಥವಾ ಮೆನ್ ಇವರ ಈಕ್ವಲ್ ರೈಟ್ಸ್ ಇರೋದ್ರಿಂದ ಸ್ಟ್ರಕ್ಚರಲ್ ಗ್ಯಾಪ್ ಏನಿದೆ ಅದನ್ನ ಕನ್ಸಿಡರ್ ಮಾಡ್ಬಿಟ್ಟು ಅದನ್ನ ಫುಲ್ಫಿಲ್ ಮಾಡ್ಬಿಟ್ಟು ಯುಸಿಸಿ ಅನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು. ಸೊ ಇದಿಷ್ಟು ಯುಸಿಸಿಯ ಬಗ್ಗೆ. ಇದರ ಮೇಲೆ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ಡಿಬೇಟ್ ಸರೌಂಡಿಂಗ್ ಪರ್ಸನಲ್ ಲಾ ಅಂಡ್ ದ ಯೂನಿಫಾರ್ಮ್ ಸಿವಿಲ್ ಕೋಡ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್. The Hindu Succession Act 1956 places a strict 1/3 limit on the testamentary power of an individual regarding their property. ಇದು ರಾಂಗ್, ಬಿಕಾಸ್ ಇದು ಮುಸ್ಲಿಂ ಲಾ ಅಂಡರ್ ಅಲ್ಲಿ ಇರೋದು. ಎರಡನೇದು ಫಸ್ಟ್ ನ ಎಲಿಮಿನೇಟ್ ಮಾಡಿದ್ರೆ ವಿ ಲೆಫ್ಟ್ ವಿತ್ ಆಪ್ಷನ್ 2 and 3. ಬಟ್ ಸೆಕೆಂಡ್ ಆಪ್ಷನ್ ಏನು ಅಂತ ಕೂಡ ನೋಡ್ಕೊಳ್ಳೋಣ. ಅಂಡರ್ ಮುಸ್ಲಿಂ ಶಾರೈತ್ ಅಪ್ಲಿಕೇಶನ್ Act 1937, agricultural land is excluded from its purview. ಇದು ಕೂಡ ಕರೆಕ್ಟ್, thereby limiting women's inheritance rights in the agrarian assets. It correct. Next, the Supreme Court invalidated the practice of instant triple talaq in Shaira Banu case 2017 primarily because it lacked Quran basics. ಇದು ಕೂಡ ಕರೆಕ್ಟ್. ಸೊ ಹಾಗಾಗಿ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 and 3. ಯಾಕೆ ಈ ರೀತಿಯಾದಂತಹ ಕ್ವಶನ್ಸ್ ಗಳನ್ನ ನಾವು ಅನಾಲಿಸಿಸ್ ಮಾಡ್ಕೊಳ್ತಿದೀವಿ ಅಂತ ಹೇಳಿದ್ರೆ, ಈಗ ಡೈರೆಕ್ಟ್ ಆಗಿ ನಮ್ಗೆ ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ಬರೋದಕ್ಕಿಂತ ಅನಾಲಿಟಿಕಲ್ ವೈಸ್ ಅಲ್ಲಿ ಕ್ವಶನ್ಸ್ ಗಳು ಅರೈಸ್ ಆಗ್ತಿದೆ. ಜುಡಿಷಿಯರಿ ವರ್ಡಿಕ್ಟ್ ಗಳು ಮತ್ತೆ ಅದರಲ್ಲಿರುವಂತಹ ಸಬ್ ಕ್ಲಾಸ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ರೀತಿಯಾದಂತಹ ಕ್ವಶನ್ಸ್ ಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಬರೆಯೋದು ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಒಂದು ಮೇನ್ಸ್ ಕ್ವಶನ್ ನಾವು ನೋಡ್ಕೊಳ್ಳೋಣ. The UCC debate must move beyond the ideological binaries of uniformity versus diversity. The goal must not be mere legal homogeneity but substantive equality, dignity, gender justice for all citizens. Critically analyze the tension between the pursuit of uniform civil code and constitutional guarantee of religious freedom article 25 and equality of article 14. ಇದು ಕ್ವಶನ್. ಈ ಕೋಟ್ ನ ನೀವು ಯೂಸ್ ಮಾಡಬಹುದು ಆನ್ಸರ್ ನ ಬರಿಬೇಕಾದ್ರೆ. How can adopting best practice from various personal law facilitate gender justice? 250 ಮಾರ್ಕ್ಸ್ ಗೆ ಜನರಲ್ ಪೇಪರ್ 2 ಅಂಡ್ ಆಲ್ಸೋ ಇದನ್ನ ನಾವು ಎಸ್ಸೆ ರೈಟಿಂಗ್ ಅಲ್ಲಿ ಕೂಡ ಯೂಸ್ ಮಾಡಬಹುದಾಗುತ್ತೆ. ಇದಿಷ್ಟು ಈಗ ಬಂದಿರುವಂತಹ ಒಂದು ಮೇಜರ್ ಯುಸಿಸಿ ಬಗ್ಗೆ ಡಿಸ್ಕಷನ್ ಏನ್ ನಡೀತಾ ಇದೆ ಅದರ ಬಗ್ಗೆ. ಇದರಿಂದ ಆನ್ಸರ್ ರೈಟಿಂಗ್ ಗೆ ಮತ್ತೆ ಪ್ರಿಲಿಮ್ಸ್ ಕ್ವಶನ್ ಗೆ ಎರಡಕ್ಕೂ ಕೂಡ ಪ್ರಾಕ್ಟೀಸ್ ಆಗುತ್ತೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.